ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ಜುಲೈ 30, 2025 ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಬಹಳ ಉಪಯುಕ್ತವಾಗುವಂತ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಪದ ಫ್ರೆಂಡ್ಸ್, ಎಕ್ಸ್ಪಿಡಿಷನ್. EXPEDITION. ಎಕ್ಸ್ಪಿಡಿಷನ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ದಂಡಯಾತ್ರೆ ಅಂತ ಕರಿತೀವಿ. ಒಬ್ಬ ರಾಜ ತನ್ನ ಸೇನೆಯೊಂದಿಗೆ ನಡೆಸುವಂತಹ ಯಾತ್ರೆಗೆ, ತನ್ನ ಸೇನೆಯೊಂದಿಗೆ ಶತ್ರು ಸೇನೆಯ ಮೇಲೆ ಅಥವಾ ಶತ್ರುವಿನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತನ್ನ ಎಂಟೈರ್ ಸೇನೆಯೊಂದಿಗೆ ಫ್ರೆಂಡ್ಸ್, ರಾಜ ಅಥವಾ ತನ್ನ ದಂಡಾಧಿಕಾರಿ ಅವರ ಸೇನೆಯೊಂದಿಗೆ ನಡೆಸುವಂತಹ ಜರ್ನಿ ಏನಿದೆ, ನಡೆಸುವಂತಹ ದಂಡಯಾತ್ರೆ ಏನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಫ್ರೆಂಡ್ಸ್ ಎಕ್ಸ್ಪಿಡಿಷನ್ ಅಂತ ಕರೀತಾರೆ. ಈ ಹೆಡ್ಲೈನ್ ಗಮನಿಸಿ ಫ್ರೆಂಡ್ಸ್. ತಮಿಳುನಾಡಿನಲ್ಲಿ ನೀವು ಹಿಸ್ಟ್ರಿ ಸ್ಟೂಡೆಂಟ್ ಆದ್ರೆ ಬಹಳ ಬೇಗ ಅರ್ಥ ಆಗ್ಬಿಡುತ್ತೆ. ತಮಿಳುನಾಡು ರಾಜ್ಯವನ್ನ ಅನೇಕ ರಾಜ ಮನೆತನಗಳು ಆಳ್ವಿಕೆಯನ್ನ ನಡೆಸಿದ್ದಾವೆ. ಈ ರಾಜ ಮನೆತನಗಳಲ್ಲಿ ಚೋಳ ಡೈನಸ್ಟಿ ಬಹಳ ಪ್ರಮುಖವಾದದ್ದು. ಈ ಚೋಳ ರಾಜ ಮನೆತನದಲ್ಲಿ ಫ್ರೆಂಡ್ಸ್ ರಾಜೇಂದ್ರ ಚೋಳ ಅನ್ನುವಂತ ರಾಜ ಕಿಂಗ್ ಏನಿದ್ದಾರೆ, ಇವರು ಬಹಳ ಪ್ರಮುಖವಾದಂತ ಕಿಂಗ್ ಚೋಳ ಡೈನಸ್ಟಿ. ಇವರು ತಮಿಳುನಾಡಿನಿಂದ, ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ನಡೆಸಿದಂತಹ ದಂಡಯಾತ್ರೆ ಏನಿದೆ, ಇದಕ್ಕೆ ಫ್ರೆಂಡ್ಸ್ ಗಂಜಾಟಿಕ್ ಎಕ್ಸ್ಪಿಡಿಷನ್ ಅಂತ ಕರೀತಾರೆ. ಉತ್ತರ ಭಾರತ ಮೇಜರ್ಲಿ ಗಂಗಾ ನದಿಯ ತೀರದಲ್ಲಿ ಇರೋದ್ರಿಂದ ಆ ದಂಡಯಾತ್ರೆಗೆ ಗಂಗಾಟಿಕ್ ಅಲ್ಲ, ಗಂಜಾಟಿಕ್ ಎಕ್ಸ್ಪಿಡಿಷನ್, ಗಂಗಾ ನದಿಯ ಮೇಲೆ ನಡೆಸಿದಂತಹ ದಂಡಯಾತ್ರೆ ಎಕ್ಸ್ಪಿಡಿಷನ್ ಅಂತ ಕರೀತಾರೆ ಫ್ರೆಂಡ್ಸ್. ಎಕ್ಸ್ಪಿಡಿಷನ್ ಅಂತಂದ್ರೆ ರಾಜ ತನ್ನ ಸೇನೆಯೊಂದಿಗೆ ನಡೆಸುವಂತಹ ಒಂದು ದಂಡಯಾತ್ರೆ. ಫ್ರೆಂಡ್ಸ್, ಎರಡನೇ ಪದ ಬಂದು ಎರಪ್ಟ್. ERUPT. ಎರಪ್ಟ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಎರಡು ಅರ್ಥ ಬರುತ್ತೆ. ಮೊದಲನೇ ಅರ್ಥ ಫ್ರೆಂಡ್ಸ್, ಯಾವ್ದಾದ್ರೂ ಒಂದು ಘಟನೆ ಸಡನ್ ಆಗಿ ಹಠಾತ್ತನೆ ಶುರುವಾದ್ರೆ ಅದಕ್ಕೆ ಎರಪ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಕೇರಳದಲ್ಲಿ ಚರ್ಚಿನ ಇಬ್ರು ಸಿಸ್ಟರ್ಗಳನ್ನ ಕನ್ವರ್ಷನ್ ಆಪಾದನೆಯ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಇದನ್ನ ವಿರೋಧಿಸಿ ಪ್ರೊಟೆಸ್ಟ್ ಫ್ರೆಂಡ್ಸ್, ಪ್ರತಿಭಟನೆ ಸಡನ್ ಆಗಿ ಹಠಾತ್ತನೆ ಕೇರಳದಲ್ಲಿ ಶುರುವಾಗಿದೆ. ಓಕೆ, ಈ ರೀತಿ ಯಾವ್ದಾದ್ರೂ ಒಂದು ಘಟನೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಟಕಾರ ಅಂತ ಶುರು ಆಗೋದೇನಿದೆ ಫ್ರೆಂಡ್ಸ್, ಇದಕ್ಕೆ ಇಂಗ್ಲಿಷ್ ನಲ್ಲಿ ಎರಪ್ಟ್ ಅಂತ ಕರೀತಾರೆ. ಫ್ರೆಂಡ್ಸ್, ಇನ್ನೊಂದು ಅರ್ಥ ಅಗೇನ್ ಹಠಾತ್ತನೆ ಸಡನ್ ಆಗಿ ಚಿಮ್ಮುವುದಕ್ಕೆ, ಸಡನ್ ಆಗಿ ಸಿಡಿಯೋದಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಜ್ವಾಲಾಮುಖಿ ಸಡನ್ ಆಗಿ ಏನಾಗುತ್ತೆ, ಅದು ಚಿಮ್ಮುತ್ತೆ, ಹೊರ ಬರುತ್ತೆ. ಅದಕ್ಕೂ ಕೂಡ ಇಂಗ್ಲಿಷ್ ನಲ್ಲಿ ಎರಪ್ಟ್ ಅಂತ ಕರೀತಾರೆ ಫ್ರೆಂಡ್ಸ್. ಎರಪ್ಷನ್ ಅಂತ ಕರೀತಾರೆ. ಸೊ ಫ್ರೆಂಡ್ಸ್, ಎರಪ್ಟ್ ಅಂತಂದ್ರೆ ಎರಡು ಅರ್ಥ. ಒಂದು, ಯಾವ್ದಾದ್ರು ಒಂದು ಘಟನೆ, ಫಾರ್ ಎಕ್ಸಾಂಪಲ್ ಈಗ ಪ್ರತಿಭಟನೆ ಸಡನ್ ಆಗಿ ಶುರುವಾದ್ರೆ ಅದಕ್ಕೆ ಎರಪ್ಟ್ ಅಂತ ಕರೀತಾರೆ. ಮತ್ತೆ ಜ್ವಾಲಾಮುಖಿ ಸಡನ್ ಆಗಿ ಈಚೆ ಬರುವ ಪ್ರಕ್ರಿಯೆ ಏನಿದೆ ಅದಕ್ಕೂ ಕೂಡ ಚಿಮ್ಮುವುದು ಅಥವಾ ಎರಪ್ಟ್ ಅಂತ ಕರೀತಾರೆ ಫ್ರೆಂಡ್ಸ್. ಮೂರನೇ ಪದ ಟ್ರಂಪ್ಡ್ ಅಪ್. TRUMPD. ಟ್ರಂಪ್ಡ್ UP ಅಪ್. ಟ್ರಂಪ್ಡ್ ಅಪ್ ಅನ್ನುವುದು ಫ್ರೆಂಡ್ಸ್ ಒಂದು ಇಡಿಯಂ, ಒಂದು ನುಡಿಗಟ್ಟು. ಇದರ ಅರ್ಥ ಫ್ರೆಂಡ್ಸ್ ಸುಳ್ಳು ಆರೋಪ. ಒಬ್ಬ ವ್ಯಕ್ತಿಯ ಮೇಲೆ ಮಾಡತಕ್ಕಂತಹ ದೋಷಪೂರಿತ ಆರೋಪ, ಸುಳ್ಳು ತಪ್ಪು ಆರೋಪಗಳಿಗೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಇಡಿಯಂ ಟ್ರಂಪ್ಡ್ ಅಪ್. ಸೊ ಈ ಹೆಡ್ಲೈನ್ ಪ್ರಕಾರ ಕೇರಳದಲ್ಲಿ ಇರ್ತಕ್ಕಂಥ ಇಬ್ರು ಸಿಸ್ಟರ್ಗಳ ಮೇಲೆ ಮಾಡಿರ್ತಕ್ಕಂಥ ಆರೋಪ ಏನಿದೆ ಫ್ರೆಂಡ್ಸ್, ಅವರು ಕನ್ವರ್ಷನ್ ಮಾಡ್ತಾರೆ, ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾರೆ. ಈ ಆರೋಪ ಏನಿದೆ ಇದು ಸುಳ್ಳು, ಇದು ಸತ್ಯ ಅಲ್ಲ ಅಂತ ಹೇಳಿ ಕೇರಳದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ಟ್ರಂಪ್ಡ್ ಅಪ್ ಅಂತಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡತಕ್ಕಂತ ತಪ್ಪು ಸುಳ್ಳು ಆರೋಪ. ಫ್ರೆಂಡ್ಸ್, ಇಂದಿನ ಕಡೆಯ ಪದ ಬಂದು ಫೇರ್ ಐಕ್. FARE ಫೇರ್, HIKE ಐಕ್. ಫೇರ್ ಐಕ್ ಅಂತಂದ್ರೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ. ಫೇರ್ ಅಂತಂದ್ರೆ ಫ್ರೆಂಡ್ಸ್ ಟಿಕೆಟ್ ದರ. ಈ ಸಾರ್ವಜನಿಕ ಸಾರಿಗೆ ಅಂತ ಏನಿದಾವೆ, ಬಸ್ಸು, ಆಟೋ, ರೈಲು, ಮೆಟ್ರೋ, ಟ್ಯಾಕ್ಸಿ,
ಫ್ರೆಂಡ್ಸ್, ಇಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಟಿಕೆಟ್ಗೆ ವಿಧಿಸುವಂತಹ ದರ ಏನಿದೆ, ಪ್ರೈಸ್ ಏನಿದೆ ಫ್ರೆಂಡ್ಸ್, ಇದಕ್ಕೆ ಇಂಗ್ಲಿಷ್ ನಲ್ಲಿ ಫೇರ್ ಅಂತ ಕರೀತೀವಿ. ಟಿಕೆಟ್ ಫೇರ್. ಯಾವಾಗ ಟಿಕೆಟ್ ದರ ಜಾಸ್ತಿ ಆಗುತ್ತೋ, ಹೈಕ್ ಅಂತಂದ್ರೆ ಜಾಸ್ತಿ ಮಾಡೋದು, ಆಗ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂತಹ ಪದ ಟಿಕೆಟ್ ಫೇರ್ ಹೈಕ್. ಫ್ರೆಂಡ್ಸ್, ಈ ಹೆಡ್ಲೈನ್ ಪ್ರಕಾರ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಏನ್ ಮಾಡಿದೆ, ಆಟೋದು ಚಾರ್ಜ್ ಏನಿದೆ ಅದನ್ನ 20% ಜಾಸ್ತಿ ಮಾಡಿದ್ದಾರೆ. ಬಟ್ ಆಟೋ ಡ್ರೈವರ್ಸ್ಗೆ ಇದು ತೃಪ್ತಿಯನ್ನ ತಂದಿಲ್ಲ, ಸಮಾಧಾನವನ್ನ ಉಂಟು ಮಾಡಿಲ್ಲ. ಸೊ ಇದರ ವಿರುದ್ಧ ಇನ್ನೂ ಜಾಸ್ತಿ ಮಾಡಿ ಅಂತ ಆಟೋ ಡ್ರೈವರ್ಗಳು ಪ್ರತಿಭಟನೆಯನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಫೇರ್ ಅಂತಂದ್ರೆ ಟಿಕೆಟ್ ದರ. ಬಸ್ಸು, ಆಟೋ, ಯಾವುದೇ ಟ್ಯಾಕ್ಸಿಯಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಟಿಕೆಟ್ಗೆ ವಿಧಿಸುವಂತಹ ದರಕ್ಕೆ ಫೇರ್ ಅಂತ ಕರಿತೀವಿ. ಇದು ಜಾಸ್ತಿ ಆದಾಗ ಅದಕ್ಕೆ ಹೈಕ್ ಅಂತ ಕರಿತೀವಿ, ಫೇರ್ ಹೈಕ್. ಸೊ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಈ 4 ಪದಗಳನ್ನ ಕಲ್ತ್ಕೊಂಡ್ವಿ. ಮೊದಲನೇ ಪದ ಎಕ್ಸ್ಪಿಡಿಷನ್ ಅಂತಂದ್ರೆ ದಂಡಯಾತ್ರೆ. ಎರಪ್ಟ್ ಅಂತಂದ್ರೆ ಹಠಾತ್ತನೆ, ಸಡನ್ ಆಗಿ ಯಾವ್ದಾದ್ರು ಶುರು ಆಗೋದಕ್ಕೆ, ಚಿಮ್ಮೋದಕ್ಕೆ ಎರಪ್ಟ್ ಅಂತ ಕರಿತೀವಿ. ಟ್ರಂಪ್ಡ್ ಅಪ್ ಅಂತಂದ್ರೆ ಸುಳ್ಳು ಆರೋಪ, ಒಬ್ಬ ವ್ಯಕ್ತಿ ಮೇಲೆ ಮಾಡತಕ್ಕಂತ ಸುಳ್ಳು ಆರೋಪ. ಫೇರ್ ಹೈಕ್ ಅಂದ್ರೆ ಏನು ಫ್ರೆಂಡ್ಸ್? ಉತ್ತರ ನಿಮ್ಮ ತಲೆಯಲ್ಲಿ ಫ್ಲಾಶ್ ಆದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.